ಮಾತು. ಇವತ್ತು ಮಾರ್ನಿಂಗ್ ಏನೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಜೊತೆಗೆ ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ರೆ ತುಂಬಾ ಯಂಗ್ ಮೈಂಡ್ಸ್ ಇರೋ ತರ ಕಾಣ್ತಾ ಇದೆ. ಸೊ ಹಾಗಾಗಿ ಇವತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ಜಸ್ಟ್ ಮಾತುಲಿ ಯಾರಾದ್ರೂ ಯಂಗ್ ಅಂಡ್ ಎನರ್ಜೆಟಿಕ್ ಪರ್ಸನ್ ಇದ್ರೆ ಚೆನ್ನಾಗಿರುತ್ತಲ್ವಾ. ಸೊ ಇವತ್ತು ನಿಮ್ಗೋಸ್ಕರ ಅಂತದ್ದೇ ಒಂದು ಕರ್ಕೊಂಡ್ ಬಂದಿದ್ದೀನಿ. ಸೊ ಹಿಯರ್ ಇಟ್ ಈಸ್ ನ್ಯೂ ಗೆಸ್ಟ್ ಪ್ರಕೃತಿ. ಇದೇನಪ್ಪ ಇದು, ಯಾರು ಚಿಕ್ಕ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟಿದ್ರಲ್ಲ ಅಂತ ಅನ್ಕೋತಾ ಇದ್ದೀರಾ? ಖಂಡಿತ ಅಂತ ಅಸಂಪ್ಷನ್ಸ್ ಬೇಡ. ಯಾಕಂದ್ರೆ ನೋಡೋಕೆ ಇವಳು ಚಿಕ್ಕ ಹುಡುಗಿ ಇರ್ಬೋದು, ಆದ್ರೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನೋ ತರ ಇವ್ಳು ಚಿಕ್ಕ ವಯಸ್ಸಿನಲ್ಲಿ ಏನೇನೆಲ್ಲ ಮಾಡ್ಬಿಡ್ತಾಳೆ. ಸೊ ಈಗಾಗಲೇ ಹಲವಾರು ಮೂವೀಸ್ ಅಲ್ಲಿ ಆಕ್ಟ್ ಮಾಡಾಗಿದೆ, ಹಲವಾರು ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡಾಗಿದೆ, ಜೊತೆಗೆ ಸ್ಟೇಟ್ ಅವಾರ್ಡ್ ಬಂದಿದೆ, ನ್ಯಾಷನಲ್ ಅವಾರ್ಡ್ಗೆ ನಾಮಿನೇಷನ್ ಆಗಿದೆ. ಸೊ ಪ್ರಕೃತಿ ಅಂತ ಹೆಸರು. ಹಾಯ್ ಪ್ರಕೃತಿ. ಹಾಯ್ ಅಂಡ್ ವೆಲ್ಕಮ್ ಟು ಜಸ್ಟ್ ಮಾತು. ವೆರಿ ಗುಡ್. ಸೊ ಪ್ರಕೃತಿ, ಈಗ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀಯ ನೀನು? ನಾನು ಬೆಳಗ್ಗೆ 6 o'clock ಹೇಳ್ತೀನಿ, ಆಮೇಲೆ 7 o'clock ತನಕ ಓದ್ತೀನಿ, ಆಮೇಲೆ ಆಸ್ ಯೂಶುವಲ್ ಸ್ಕೂಲಿಗೆ ರೆಡಿ ಆಗಿ 1 ಬರತ್ತೆ ಹೊರಡ್ತೀನಿ. ಹೌದಾ? ಓಕೆ. ನೀನು ಯಾವ್ಯಾವ್ದು ಮೂವೀಸ್ ಅಲ್ಲೆಲ್ಲ ಆಕ್ಟ್ ಮಾಡಿದೀನಿ ಅಂತ ನಂಗೆ ಅವಾಗಲೇ ಹೇಳ್ತಿದ್ಯಲ್ಲ, ಹೇಳಿ ನೋಡೋಣ. ಇವ್ರಿಗೂ ನಮ್ಮ ವೀಕ್ಷಕರಿಗೂ ಹೇಳಿ ನೋಡೋಣ, ಯಾವ ಮೂವೀಸ್ ಅಲ್ಲಿ ಆಕ್ಟ್ ಮಾಡಿದ್ಯಾ ನೀನು? ಪ್ರೀತಿ ಏಕೆ ಭೂಮಿ ಮೇಲಿದೆ, ಗುಬ್ಬಚ್ಚಿಗಳು, ನಾನು ನನ್ನ ಕನಸು, ಪುಸ್ತಕನ ಹೈವೇ, ಹೆಜ್ಜೆಗಳು, ಇದೊಂದು ಹೊಸ ಮೂವಿ ಕೃತಿ ಅಂತ ಮಾಡ್ತಾ ಇದ್ದೀನಿ. ಓಕೆ. ಸೊ ಇಷ್ಟೆಲ್ಲ ಮೂವೀಸ್ ಅಲ್ಲಿ ಆಕ್ಟ್ ಮಾಡಿದ್ಯಲ್ಲ ನೀನು, ಅದಕ್ಕೆಲ್ಲ ಯಾವ್ದು ಸ್ಟೇಟ್ ಅವಾರ್ಡ್ ಬಂದಿದೆ, ಯಾವ್ದು ನ್ಯಾಷನಲ್ ಅವಾರ್ಡ್ ನಾಮಿನೇಟ್ ಆಗಿದೆ? ನನಗೆ ಗುಬ್ಬಚ್ಚಿಗಳು ಸ್ಟೇಟ್ ಅವಾರ್ಡ್ ಬಂದಿದೆ, ನ್ಯಾಷನಲ್ ಅವಾರ್ಡ್ಗೆ ಗುಬ್ಬಚ್ಚಿಗಳು ಮತ್ತೆ ಹೆಜ್ಜೆಗಳು ಇವೆರಡಕ್ಕೂ ನಾಮಿನೇಷನ್ ಆಯ್ತು. ಬಟ್ ಹೆಜ್ಜೆಗಳು ಮೂವಿ ನೀವು ನೋಡ್ಬೇಕು. ಯಾಕೆ? ಏನ್ ಸ್ಪೆಷಲ್ ಅದರಲ್ಲಿ? ಅದರಲ್ಲಿ ನನ್ನ ಮೇನ್ ಕ್ಯಾರೆಕ್ಟರ್ ಅಂಡ್ ಅದರಲ್ಲಿ ನನ್ನ ರೋಲ್ ಚೆನ್ನಾಗಿದೆ. ಅದನ್ನು ನಂದು ಸ್ವಲ್ಪ ಮೆಚೂರ್ ಮೈಂಡ್ ಆ ಥರ ಎಲ್ಲ ಕ್ಯಾರೆಕ್ಟರ್ ಮೂವಿ ಚೆನ್ನಾಗಿದೆ, ಅದಕ್ಕೆ ನೀವು ನೋಡಿ. ಹೌದಾ? ಖಂಡಿತ ಪ್ರಕೃತಿಗೋಸ್ಕರ ಎಲ್ಲರೂ ಆ ಮೂವಿನ ನೋಡಿ ಅಲ್ವಾ? ಓಕೆ. ಈ ಎಲ್ಲ ಮೂವಿಗಳಲ್ಲೂ ನಿಮ್ಗೆ ತುಂಬಾ ಫೇವ್ರೆಟ್ ಆಗಿರೋ ಮೂವಿ ಯಾವುದು? ನನಗೆ ಎಲ್ಲ ಮೂವಿನೂ ಫೇವ್ರೇಟ್ ಆಗಿದೆ. ಎಲ್ಲದರಲ್ಲೂ ನನಗೆ ಒಳ್ಳೆ ಬಂದಿದೆ. ಮತ್ತೆ ಎಲ್ಲದರಲ್ಲೂ ಲೈಕ್ ಒಂದ್ ಸೀನಲ್ಲಿ ಬಂದ್ಬಿಟ್ಟು ಇನ್ನೊಂದು ಸೀನಲ್ಲಿ ಹೋಗ್ಬಿಡೋದು, ಆ ಥರ ರೋಲ್ಸ್ ಬಂದಿರೋದಿಲ್ಲ. ಒಂದು ಮೂವಿ ನಾನು ಮಾಡಿರೋದು ಸ್ವಲ್ಪ ಅಡ್ವೆಂಚರಸ್ ಆಗಿದೆ, ಮತ್ತೆ ಇನ್ನೊಂದು ಮೂವಿ ಒಂಥರ ಎಮೋಷನಲ್ ಆಗಿದೆ. ಆ ಥರ ಒಂದೊಂದು ಮೂವಿಗೂ ಒಂದೊಂದು ಸ್ಟೈಲ್ ಇದೆ. ಹೌದಾ? ಸೊ ಪ್ರಕೃತಿ ಯಾವ ಸ್ಟೈಲು? ನನ್ನ ಸ್ಟೈಲ ಆ ಮೂವಿ ತಕ್ಕದ ಸ್ಟೈಲು. ಸೊ ಇವಾಗ ನಿಮ್ ಸ್ಕೂಲ್ ಯಾವುದು, ಯಾವ ಕ್ಲಾಸ್ ಓದ್ತಾ ಇರೋದು ನೀನು, ಹೆಂಗ್ ಓದ್ತೀಯಾ ನೀನು? ನಾನು ಪ್ರಾರ್ಥನಾ ಸ್ಕೂಲಲ್ಲಿ ಓದ್ತಾ ಇದ್ದೀನಿ, ಪದ್ಮನಾಭನಗರಲ್ಲಿರೋದು. ನನ್ನ ಸ್ಟಡೀಸ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಲಾಸ್ಟ್ ಟೈಮಿಂದ ನನ್ನ ಫಸ್ಟ್ ರ್ಯಾಂಕ್ ಯಾರಿಗೂ ಬಿಟ್ಕೊಟ್ಟಿಲ್ಲ. ಈ ಸಲಿನೂ ಸೆಲೆಕ್ಟೆಡ್ ಆಯಿತು. ಇವತ್ತು ನನಗೆ ರಿಸಲ್ಟ್ಸ್ ಇದೆ, ಇವತ್ತು ರಿಸಲ್ಟ್ಸ್ ನೋಡಬೇಕು ಹೆಂಗೆ ಬಂದಿದೆ ಅಂತ. ಬಟ್ ಎಲ್ಲ ಪೇಪರ್ಸು ತೋರಿಸಿದ್ದಾರೆ. ಅಕಾರ್ಡಿಂಗ್ ಟು ದ ಪೇಪರ್ಸ್ ನನಗೆ ಫಸ್ಟ್ ರ್ಯಾಂಕ್ ಬಂದಿರೋದು. ಓಹೋ, ಕಂಗ್ರ್ಯಾಚುಲೇಷನ್. ಓಕೆ. ಇವಾಗ ನೀನು ನಿನ್ ಮೂವೀಸ್ ಮಾಡಿಬಿಟ್ಟು ಬೇರೆ ಮೂವೀಸ್ ನೋಡ್ತೀಯಾ? ನೋಡ್ತೀನಿ. ನನಗೆ ಹಾರರ್ ಮೂವೀಸ್ ಆ ಥರ ಎಲ್ಲ ಇಷ್ಟ. ಅಪ್ಪ ಅಮ್ಮ ಹೆದರಿಕೆ ಆಗಲ್ಲ ನನಗೆ. ಅಪ್ಪ ಅಮ್ಮ ಎಲ್ಲ ನೋಡ್ಬೇಡ ಅಂತಂತಾರೆ. ಓಕೆ. ಅದ್ಬಿಟ್ಟು ಟಿವಿಯಲ್ಲಿ ಏನೇನು ನೋಡ್ತೀಯ? ಪೋಗೋ, ಕಾರ್ಟೂನ್, ಅದೇ ಥರ. ಝೂಮ್. ಹೋಗೋ ಝೂಮ್ ಏನ್ ಸಂಬಂಧ? ನನಗೆ ಹಿಂದಿ ಅಂತಂದ್ರೆ ತುಂಬಾ ಇಷ್ಟ. ಅದೆಲ್ಲ ಹಾಗೆ ಹೇಳಿರ್ತದೆ, ಶ್ರೀಮತಿಗಾಮಿ ಆ ಥರ ಎಲ್ಲ ಇಷ್ಟ ಅಲ್ಲ. ಅದಕ್ಕೆ ಆ ಸಾಂಗ್ಸ್ ಬರುತ್ತೆ, ನನಗೆ ಗೊತ್ತಿರೋ ಸಾಂಗ್ಸ್ ನಂಗೆ ಇಷ್ಟ ಆಗೋ ಸಾಂಗ್ಸ್ ಬರುತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ. ಓಕೆ. ನೀನು ಬೇರೆ ಹಾಬೀಸ್ ಏನೇನಿದ್ರು? ನಾನು ಫ್ರೀ ಆಗಿದ್ದಾಗ ಗೀಚ್ತಾ ಇರ್ತೀನಿ ಪೇಪರ್ ತಗೊಂಡು. ಗೀಚೋದಂದ್ರೆ ಡ್ರಾಯಿಂಗ್? ಅದೇನ್ ಡ್ರಾ ಮಾಡ್ತಾನೋ ನನಗೆ ಗೊತ್ತಿರಲ್ಲ. ಆಮೇಲೆ ಮೈನಲ್ಲಿ ರೀಟ್ ಏನಿದ್ರು ನನಗೆ ನಾನೇ ಕೇಳ್ಕೋಬೇಕು ಹಂಗಿರುತ್ತೆ. ಆಮೇಲೆ ಟಿವಿ ನೋಡ್ತೀನಿ, ಸ್ಟೋರಿ ಬುಕ್ಸ್ ಓದ್ತೀನಿ. ಅದು ಅಲ್ಲ, ಇನ್ನೂ ಬೋರ್ ಆಗ್ತಿದೆ, ಸ್ಕೂಲ್ ಬುಕ್ಸ್ ಓದ್ತೀನಿ. ಸ್ಕೂಲ್ ಬುಕ್ಸ್ ಓದಿದ್ರೆ ಬೋರ್ ಹೊರಟೋಗುತ್ತಾ? ಇಲ್ಲ, ಅದ್ರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್ಸ್ ಎಲ್ಲ ಇದೆ. ಅದೇ ಸ್ಕೂಲ್ ಬುಕ್ ಅಲ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದೆ ಅಂತ ಹೇಳಿದ ಫಸ್ಟ್ ಹುಡುಗಿ ಅನ್ಸುತ್ತೆ ನಾನು ನೋಡ್ತಾ ಇರೋದು ಪ್ರಕೃತಿ. ನನಗೆ ಡಾಕ್ಟರ್ ಹತ್ರ ಸೈನ್ಸ್ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಸೈನ್ಸ್ ಬುಕ್
ಯಾಕೆ ಡಾಕ್ಟರ್ ಅಂಡ್ ಸೈಂಟಿಸ್ಟ್ ಆಗ್ಬೇಕು ಅಂತ ಇರ್ತಿದಂಗೆ? ನಾನು ಡಾಕ್ಟರ್ ಆದ್ರೆ ನಾನು ಎಲ್ಲರಿಗೂ ಹೆಲ್ಪ್ ಮಾಡ್ಬೋದು, ನಾನು ಅವ್ರ ಲೈಫ್ನ ಸೇವ್ ಮಾಡಿ. ಸೈಂಟಿಸ್ಟ್ ಆದ್ರೆ ನಾನು ಪೀಪಲ್ಸ್ ಲೈಫ್ ಇನ್ನೂ ಕಂಫರ್ಟಬಲ್ ಮಾಡ್ಬೋದು. ಹೆಂಗೆ? ಏನಾದ್ರೂ ಇನ್ವೆಂಟ್ ಮಾಡಿ ಅವ್ರ ಲೈಫ್ನ ಇನ್ನೂ ಕಂಫರ್ಟಬಲ್ ಮಾಡ್ಬೋದು. ಹೌದಾ? ಇಂಟ್ರೆಸ್ಟಿಂಗ್ ಮಾಡ್ಬೋದು ಅಂತನಾ? ಇಂಟ್ರೆಸ್ಟಿಂಗ್, ಕಂಫರ್ಟಬಲ್. ಇವೆಲ್ಲ ಮರನ ಬೆಳೆಯಲ್ಲ, ಮತ್ತೆ ಐ ವಾಂಟ್ ಟು ಮೇಕ್ ದಮ್ ಗ್ರೋ ಪ್ಲಾಂಟ್ಸ್. ಈಗ ನಾನು ಸೈಂಟಿಸ್ಟ್ ಅಥವಾ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ನನ್ಗೆ ಆಮೇಲೆ ನನಗೆ ಅನ್ಸ್ಬೋದು. ಈಗ ಸದ್ಯಕ್ಕೆ ನನಗೆ ಸೈಂಟಿಸ್ಟ್ ಅಥವಾ ಡಾಕ್ಟರ್ ಅಂತ ಆಗ್ಬೇಕು ಅಂತ ಅನ್ಸುತ್ತೆ. ಆಕ್ಚುಲಿ ಹೋದ ವರ್ಷ ಏನ್ ಅನ್ಸಿತ್ತು? ಹೋದ ವರ್ಷನೂ ಸೇವಲ್ಲೇ ಇತ್ತು. ಹೌದಾ? ಸೊ 2 years ಒಂದ್ಸಲ ಚೇಂಜ್ ಆಗುತ್ತಾ ನಿಮ್ದು ಪ್ಲಾನ್ಸ್? ಇಲ್ಲ, ನಾನು ಹುಟ್ಟಾಗಿಂದ ಲೈಕ್ ನಾನು ಹುಟ್ಟಿ ಸ್ವಲ್ಪ ನನಗೆ ನಾಲೆಜ್ ಬಂದ್ಮೇಲೆ ನಾನು ಟಿವಿ ಎಲ್ಲ ನೋಡ್ತಿದ್ದಲ್ಲ, ಆಗ ನನಗೆ ಟಿವಿ ಆಕ್ಟ್ ಮಾಡಬೇಕು ಅದು ಇದು ಅಂತ ಫುಲ್ ಆಸೆ ಬಂತು. ಆಗ ನಾನು ಭಗವದ್ಗೀತಾ ಸೌಂದರ್ಯ ಹರಿ ಎಲ್ಲ ಹಾಡ್ತಾ ಇದ್ದೆ. ಈಗ ಎಲ್ಲ ಮರ್ತು ಹೋಗ್ಬಿಟ್ಟಿದೆ. ಆಗ ನಾನು ಚಂದನ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿತ್ತು ಚಂದನ ಟಿವಿಲಿ. ಅದರಲ್ಲಿ ನಾನು ಫುಲ್ ಭಗವದ್ಗೀತೆ ಸೌಂದರ್ಯ ಲಹರಿ ಎಲ್ಲ ಹಾಡ್ದೆ. ಅದನ್ನ ರಘು ಸಮರ್ಥ ಅಂಕಲ್ ನೋಡಿದ್ರು. ರಘು ಸಮರ್ಥ ಅಂಕಲ್ ಅಪ್ಪ ಫ್ರೆಂಡ್ ಆಗಿದ್ರು. ಅವ್ರು ನೋಡ್ಬಿಟ್ಟು ನಮಗೆ ಇದೇ ತರ ಹುಡುಗಿಬೇಕು, ಶ್ಲೋಕ ಎಲ್ಲ ಹೇಳ್ಬೇಕು ಅದ್ರಲ್ಲಿ, ಸೊ ಇವಳನ್ನ ತಗೊಳ್ಳೋಣ ಅಂತ ಅನ್ಕೊಂಡು ಮುಕ್ತ ತಗೊಂಡ್ರು. TNC ನನ್ನ ಮುಕ್ತಾಗಿ ತಗೊಂಡ್ರು. ಆಮೇಲೆ ನನ್ನ ಕೆರಿಯರ್ ಅಲ್ಲಿಂದ ಶುರು ಆಯ್ತು. ಸೊ ನಿನ್ಗೆ ಆಕ್ಟ್ ಮಾಡ್ಬೇಕಾದ್ರೆ ಹೆಂಗ್ ಅನ್ಸುತ್ತೆ? ಹೆಂಗ್ ಮಾಡ್ತೀಯ ನೀನು? ಹೆಂಗ್ ಶುರು ಮಾಡ್ತೀಯ ನೀನು ಆಕ್ಟಿಂಗ್? ಅವ್ರು ಹೇಳಿದ ತಕ್ಷಣ ಸ್ಕ್ರಿಪ್ಟ್ ಕೊಡ್ತಾರೆ, ಆಮೇಲೆ ಮೊದಲು ಅವ್ರು ಹೇಳ್ತಾರೆ ಡೈಲಾಗ್ ಏನೇನು ಎಲ್ಲ ಹೇಳ್ತಾರೆ. ಆಮೇಲೆ ನನಗೆ ಸ್ಕ್ರಿಪ್ಟ್ ಕೊಡ್ತಾರೆ. ನಂಗೆ ಇನ್ನೂ ಅರ್ಥ ಆಗಿಲ್ಲ ಅವ್ರು ಏನ್ ಹೇಳಿದ್ರು, ಮನ್ಸಲ್ಲೇ ನಾನು ಎಲ್ಲ ಫಾಲೋ ಮಾಡಕ್ಕಾಗಲ್ಲ ಅಂತ ಅಂದ್ರೆ ನನಗೆ ಸ್ಕ್ರಿಪ್ಟ್ ಕೊಡ್ತಾರೆ. ಆಗ ಒಂದ್ಸಲ ಓದ್ಕೊಂಡ್ರೆ ಬರತ್ತಲ್ಲ, ಯಾಕಂದ್ರೆ ಅವರು ಹೇಳಿರ್ತಾರೆ, ನಾನು ಓದ್ಕೋತೀನಿ, ಸೊ ನನಗೆ ಬರತ್ತಲ್ವಾ. ಅದರಲ್ಲೂ ಏನಾದ್ರೂ ಎಕ್ಸ್ಪ್ರೆಷನ್ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಅವರೇ ಹೇಳ್ಬೋದು. ನಾನು ನಿಮ್ಗೆ ಪುಟ್ಟಕನ ಹೇಳೋದು ಅಂತ ಅಬ್ಬಾ ಲಾರಿ ಅಬ್ಬಾ, ಆ ಲಾರಿ ಸಾನೆ ದೊಡ್ಡದಾಗೈತೆ, ಅದಕ್ಕೆ ಕೈ ಕಾಲು ಎಲ್ಲ ಆಯ್ತವ, ಮನ್ಸರ್ಗೆ ರಾಶಿ ಬಣ್ಣಂಗೆ ಬರುತ್ತೆ, ಒಂದ್ ಬೀಸ್ಗೆ 10 ಮರ ಹೊಳೈತವ, ಆ ಪೆನ್ಸಲ್ಲಿ ಆಟ ಆಯ್ತಲ್ಲ ಅದೇತವ, ಆ ಸಂಸ್ಕೃಷ್ಣನ್ ಕೊಟ್ಟ ಬೇರೆ ಆಫೀಸ್ ಬರ್ತದಲ್ಲ ಹಂಗೈತವ, ಬಾವ ನೋಡಿ ಅಂತೆ, ಬಾವ ಸುದ್ದಿ ಸುದ್ದಿ ಡೈಲಾಗ್ ಮಾಡ್ತಾರೆ. ಪ್ರಕೃತಿ ಆಗ್ಲೇ ನೀ ಹೇಳ್ದೆ, ನೀನ್ ಶ್ಲೋಕ ಎಲ್ಲ ಹೇಳ್ತೀಯಾ, ಹಾಡೆಲ್ಲ ಹೇಳ್ತೀಯ ಅಂತ ಅಲ್ವಾ? ತುಂಬಾ ಚೆನ್ನಾಗಿ ನಮಗೂ ಗೊತ್ತಾಗ್ಬೇಕು. ನನಗೆ ಅದು ಇದು ಅಂತ ನಾನು ಹೇಳಲ್ಲ, ಬಿಕಾಸ್ ಕೇಳಿದಾಗ ನೀವ್ ಹೇಳ್ಬೇಕು, ನಾನು ರೈಟ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಮಾಡಸ್ಟ್ ಪ್ರಕೃತಿ. ಸೊ ಪ್ರಕೃತಿ ಈಗ ನಮಗೋಸ್ಕರ ಒಂದು ಹಾಡು ಹೇಳ್ತಾರೆ ಅಲ್ವಾ ಪ್ರಕೃತಿ? ಶರಣು ಗಜಮುಖ ಹನ ಶರಣು ಸುರಗಣ ಸೇವಿತ, ಶರಣು ಗಜಮುಖ ಹನ ಶರಣು ಸುರಗಣ ಸೇವಿತ, ಶರಣು ಸಕಲ ಭೀಷ್ಟದಾಯಕ, ಶರಣು ಸಕಲ ಭೀಷ್ಟದಾಯಕ, ಶರಣು ವಿಘ್ನ ವಿನಾಶಕ, ಶರಣು 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 ಶರಣು. ಸೂಪರ್. ಸೊ ಯಾವಾಗ್ಲೂ ಪಟಪಟ ಚಟಪಟ ಚಟಪಟ ಅಂತಾನೆ ಮಾತಾಡ್ತಿರ್ತೀಯ ಪ್ರಕೃತಿ ನೀನು? ಯಾವಾಗ್ಲೂ ಅದು ಮೂಡೆಲ್ಲ ಅಂದಾಗ ಮಾತ್ರ ಗಚ್ಚು. ಹೌದಾ? ಅವಾಗ ಮೂಡ್ ಬರಕ್ಕೆ ಏನ್ ಮಾಡ್ಬೇಕಾಗತ್ತೆ? ಅರ್ಥಂಗೆ ಬಲಿ ಆಗ್ಬೇಕಾಗತ್ತೆ. ಮೂಡ್ ಅವ್ರಿಗೂ ಸೆಷನ್ಸ್ ಇರುತ್ತೆ. ಅದು ಮಾರ್ನಿಂಗ್ ಸೆಷನ್ಸ್, ಆಫ್ಟರ್ನೂನ್ ಸೆಷನ್ ಅಂಡ್ ಈವ್ನಿಂಗ್ ಸೆಷನ್. ಸೊ ಮಾರ್ನಿಂಗ್ ಸೆಷನ್ ಅಲ್ಲಿ ಮೂಡ್ ಔಟ್ ಆದ್ರೆ ಬುಕ್ಸ್ ಯಾವ್ದಾದ್ರು ಅಂಗಡಿಗೆ ಹೋಗೋದು, ಸ್ಟೇಷನರೀಸ್ ಹೋಗೋದು, ಆ ಬುಕ್ಸ್ ತರೋದು, ಈ ಬುಕ್ಸ್ ಹೋಗೋದು, ಇಲ್ಲ ಸಣ್ಣ ಬುಕ್ ಹೌಸಿಗೆ ಹೋಗೋದು, ಅಲ್ಲಿ ಆ ಬುಕ್ ತರೋದು, ಈ ಬುಕ್ ತರೋದು ಎಲ್ಲ ಅದೇ ತರ. ಆಮೇಲೆ ಮಾರ್ನಿಂಗ್ ಈವ್ನಿಂಗ್ಸ್ ನಲ್ಲಿ ನಾನು ಶಾಪಿಂಗ್. ಗೋಲ್ಗಪ್ಪ ಎಲ್ಲ ಗೋಲ್ಗಪ್ಪ ಎಲ್ಲ ಅದು ಸ್ವಲ್ಪ ಇನ್ನು ಜಾಸ್ತಿನೂ ಆಗಿರಲ್ಲ, ಇನ್ನು ಈವ್ನಿಂಗ್ ಆಗಿರಲ್ಲ, 6 ಸೆಷನ್ ಅಲ್ಲಿ ಬರುತ್ತೆ. ಸೆಷನ್ ಆಫ್ಟರ್ನೂನ್ ಸೆಷನ್ ಅಲ್ಲಿ ಗೋಲ್ಗಪ್ಪ. ಆಫ್ಟರ್ನೂನ್ ಅಲ್ಲ, ಲೈಕ್ ಅ ಕೈಂಡ್ ಆಫ್
7 o'clock 6 o'clock ಆ ಥರ. ಆ ಸೆಷನ್ ಅಲ್ಲಿ ಗೋಲ್ಗಪ್ಪ ಆಗುಗಳು ಎಲ್ಲ ಬರುತ್ತೆ. ಆಮೇಲೆ ಮತ್ತೆ ಈವ್ನಿಂಗ್ ಸೆಷನ್ ಅಲ್ಲಿ ಫುಲ್ ಶಾಪಿಂಗ್, ಗಾಂಧಿ ಬಜಾರ್ ಅಂತೆ, ಜಯನಗರ ಅಂತೆ, ಮೆಗಾ ಮಾರ್ಟ್ ಅಂತೆ ಎಲ್ಲ ಕಡೆ ಹೋಗೋದು, ಚೆನ್ನಾಗಿ ಶಾಪ್ ಮಾಡೋದು, ಅಪ್ಪಂಗೆ ಬಲಿ ಹಾಕೋದು, ಮತ್ತೆ ಫುಲ್ ಫ್ರೆಶ್ ಆಗಿ ಮನೆಗೆ ಬರೋದು. ಸೊ ಇವಾಗ ನಾನು ಹೇಳಿದೆ ನಿಮಗೆ ಶೂಟಿಂಗ್ ಲೊಕೇಶನ್ಸ್ ನಿಮಗೆ ಯಾಕೆ ತುಂಬಾ ಇಷ್ಟ? ನೀವು ಕುಣ್ಕೊಂಡು ಹೋಗ್ತೀವಿ ಅಂತ ಶೂಟಿಂಗ್ ಹೋಗ್ಬೇಕಾದ್ರೆ ಯಾಕೆ ಇಷ್ಟ ನಿಮಗೆ? ಅಲ್ಲಿ ತುಂಬಾ ಪ್ಲೇಸಸ್ ನೋಡ್ಬೋದು. ಅದು ಅಲ್ಲದೆ ಒಳ್ಳೆ ಆಕ್ಟರ್ಸ್ ಎಲ್ಲರ ಜೊತೆನೂ ಹೋಗ್ಬೋದು, ಎಷ್ಟು ಚೆನ್ನಾಗಿರುತ್ತೆ. ಅದು ಅಲ್ಲದೆ ಅವ್ರು ಮಾಡೋ ಜೋಸ್ನ ಫೀಲಿಸ್ಕೋಬಹುದು. ಇವಾಗ ಬಿ ಸುರೇಶ್ ಅಂಕಲ್ ಅದನ್ನ ಪ್ರಕೃತಿ ಅಂತ ಕರೀತಾರೆ. ಯಾವುದು ಎಲ್ಲ ಪ್ರಕೃತಿ ಪ್ರಕೃತಿ ಅಂತ ಕರೀತಾರೆ. ಇಲ್ಲ, ನಾನ್ ಕೋತಿ ತರ ಆಡಲ್ಲ, ಬಟ್ ಪ್ರಕೃತಿ ದಟ್ ನೇಮ್ ಇಸ್ ವೆರಿ ಸಿಮಿಲರ್ ಟು ಪ್ರಕೃತಿ ಅಲ್ವಾ, ಅದಕ್ಕೆ ಆ ತರ ಕರೀತಾರೆ. ಓಕೆ, ನೀನ್ ಇಷ್ಟು ಸ್ಕೂಲು ಶೂಟಿಂಗ್ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀಯಾ? ನಮ್ ಸ್ಕೂಲ್ ಸಖತ್ ಕೋಆಪರೇಟಿವ್. ನಮ್ ಟೀಚರ್, ನಮ್ ಸೂಪರ್ವೈಸರ್ ಶೈಲಾ ಮ್ಯಾಮ್ ಅಂತ, ಅವರು ಟೀಚರ್ಸ್ ಹತ್ರನೇ ನನಗೆ ಕ್ಲಾಸ್ ವರ್ಕ್ ಇಸ್ಕೊಡೋದು ಎಲ್ಲ ಮಾಡ್ತಾರೆ. ಅದು ಅದೆಲ್ಲ ನಂಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಹೋಗಿ ಕೇಳಿದ್ರೆ ಎಲ್ಲರೂ ಹೇಳ್ಕೊಡ್ತಾರೆ. ಮೊದಲು ನಾನೇ ಅನಲೈಸ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ, ನನಗೆ ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೋಗ್ತೀನಿ. ಸೊ ದಿಸ್ ಇಸ್ ಪ್ರಕೃತಿ. ಮೂರ್ತಿ ಚಿಕ್ಕದಾಗೂ ಕೀರ್ತಿ ದೊಡ್ಡದು ಅಂತ ನಾನು ಅವಾಗ್ಲೇ ಹೇಳಿದೆ. ನೋಡೋಕಂತೂ ಚಿಕ್ಕದಾಗಿದ್ರು, ಈ ಹುಡುಗಿ ಪುಟ್ಟ ಹುಡುಗಿ ಆದ್ರೂ ಹೇಟ್ ಚೋಟ್ ಮೆಣಸಿನ್ಕಾಯಿ ತರನೇ ಮಾತಾಡ್ತಾರೆ, ಜೊತೆಗೆ ಅಷ್ಟೇ ಇಂಟೆಲಿಜೆಂಟ್ ಅಂಡ್ ಶಿ ಕ್ಯಾನ್ ಆಕ್ಟ್ ವೆಲ್. ಸೊ ಆನ್ ದಿ ಹೋಲ್ ಇವರು ಮಲ್ಟಿ ಟ್ಯಾಲೆಂಟೆಡ್ ಅಂದ್ರೆ ನಿಜವಾಗ್ಲೂ ತಪ್ಪಾಗ್ಲಾರ್ದು. ಸೊ ಇವರ ಮುಂದಿನ ಕರಿಯರ್ಗೆ ನಾವು ಕೂಡ ಇವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಇನ್ನೂ ಹಲವಾರು ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ನೆಲ್ಲ ಪಡ್ಕೊಳ್ಳಿ ಅಂತ ನಮ್ಮೆಲ್ಲರ ಆಶಯ. ಬೆಂಗಳೂರಿಂದ ಕ್ಯಾಮರಾಮನ್ ರಾಘವೇಂದ್ರ ಮತ್ತೆ ಮುರಳಿ ಜೊತೆ ಯಶಸ್ವಿನಿ ಕಮ್ಮಿ ಆಗಿದೆ. ಚಿಕ್ಕ ಮೂರ್ತಿ, ದೊಡ್ಡ ಕೀರ್ತಿ, ಪುಟ್ಟ ಪ್ರಕೃತಿ.